ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪ್ರೇಯಸಿ ಪವಿತ್ರ ಗೌಡ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ವಯಸ್ಸಿನಲ್ಲಿ ಇಬ್ಬರಲ್ಲಿ ಯಾರು ದೊಡ್ಡೋರು? ದಾಂಪತ್ಯದಲ್ಲಿ ಯಾರು ಗ್ರೇಟ್? ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ? ಇಬ್ಬರು ಮಾಡ್ತಿದ್ದ ಕೆಲಸ ಏನು ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ಪವಿತ್ರ ವಿಜಯಲಕ್ಷ್ಮಿ ಹಿನ್ನೆಲೆ. ವಿಜಯಲಕ್ಷ್ಮಿ ದರ್ಶನ್ ಮದ್ರಾಸ್ನಲ್ಲಿ 1983 ನವೆಂಬರ್ 11ರಂದು ಜನಿಸ್ತಾರೆ. ಇವರ ತಂದೆ ಅನಂತಶಯನಂ ನಾಯ್ಡು, ತಾಯಿ ಹೆಸರು ಸುಮತಿ ಅಂತ. ವಿಜಯಲಕ್ಷ್ಮಿ ಓದಿನಲ್ಲಿ ಮುಂದಿದ್ದು ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿ ಪವಿತ್ರ ಗೌಡ 1991 ಜನವರಿ 7ರಂದು ಬೆಂಗಳೂರಿನ ತಲಕಟ್ಟಾಪುರದಲ್ಲಿ ಜನಿಸ್ತಾರೆ. ವಿಜಯಲಕ್ಷ್ಮಿ ಕುಟುಂಬ ಅನುಕೂಲಸ್ಥ ಕುಟುಂಬವಾಗಿದೆ. ಆದರೆ ಪವಿತ್ರ ಗೌಡ ಅವರದು ಮಿಡಲ್ ಕ್ಲಾಸ್ ಕುಟುಂಬ. ತಂದೆ ತಾಯಿ ಸಣ್ಣ ಅಂಗಡಿಯನ್ನ ಇಟ್ಕೊಂಡಿದ್ರು. ಪವಿತ್ರ ಗೌಡ ಕಾಲೇಜ್ ಶಿಕ್ಷಣವನ್ನ ಪಡೆದುಕೊಂಡಿದ್ದಾರೆ. ವಯಸ್ಸಿನಲ್ಲಿ ಯಾರು ದೊಡ್ಡೋರು? ವಿಜಯಲಕ್ಷ್ಮಿಗೆ ಈಗ 40 ವರ್ಷ ವಯಸ್ಸಾಗಿದೆ. ಅದೇ ರೀತಿ ಪವಿತ್ರ ಗೌಡಗೆ 33 ವರ್ಷ ವಯಸ್ಸು. ಅಂದರೆ ವಿಜಯಲಕ್ಷ್ಮಿಗಿಂತ ಪವಿತ್ರ ಗೌಡ 7 ವರ್ಷ ಚಿಕ್ಕೋರು. ಇನ್ನು ದರ್ಶನ್ಗೆ ಈಗ 47 ವರ್ಷ ವಯಸ್ಸಾಗಿದೆ. ಪವಿತ್ರ ಗೌಡಗಿಂತ ದರ್ಶನ್ 16 ವರ್ಷ ದೊಡ್ಡವರಾಗಿದ್ದಾರೆ. ಇನ್ನು ವೃತ್ತಿಯಲ್ಲಿ ಯಾರು ಮುಂದೆ? ವಿಜಯಲಕ್ಷ್ಮಿ ದರ್ಶನ್ ಇಂಜಿನಿಯರಿಂಗ್ ಪದವಿ ಪಡೆದ ಬಳಿಕ ಕೆಲಸಕ್ಕೆ ಸೇರ್ಕೊಂಡಿದ್ದು ದೂರದರ್ಶನ ಉದಯ ಟಿವಿಯಲ್ಲಿ ಆಂಕರ್ ಆಗಿ ಕೆಲಸ ಮಾಡ್ತಾ ಇದ್ರು. ಇದೀಗ ವಿವಿಧ ಬಿಸ್ನೆಸ್ಗಳಲ್ಲಿ ತೊಡಗಿಕೊಂಡಿದ್ದು ಈ ಸಂಬಂಧ ಅವಾರ್ಡ್ಸ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಪವಿತ್ರ ಗೌಡ ವೃತ್ತಿ ವಿಚಾರಕ್ಕೆ ಬರುವುದಾದರೆ ಆಕೆ ಮೊದಲಿಗೆ ಮಾಡಲಿಂಗ್ ಮಾಡಿಕೊಂಡಿದ್ರು. ನಂತರ ಸ್ಯಾಂಡಲ್ವುಡ್ಗೆ ಕಾಲಿಟ್ರು. ಕೆಲವೊಂದು ಸಿನಿಮಾಗಳಲ್ಲಿ ನಟಿಸ್ತಾರೆ. ಅಗಮ್ಯ, ಛತ್ರಿಗಳು ಸಾರ್ ಛತ್ರಿಗಳು, ಸಾಗುವ ದಾರಿ ಅನ್ನುವ ಸಿನಿಮಾಗಳಲ್ಲಿ ಬಣ್ಣ ಹಚ್ತಾರೆ. ಆದರೆ ಅಷ್ಟೊಂದು ಯಶಸ್ಸು ಕಾಣಲಿಲ್ಲ. ಆದರೆ ಪ್ರೀತಿ ಕಿತಾಬು ಸಿನಿಮಾ ಇವರಿಗೆ ತಕ್ಕ ಮಟ್ಟಿಗೆ ಹೆಸರು ತಂದುಕೊಡ್ತು. ಸಿನಿರಂಗದಲ್ಲಿ ಯಶಸ್ಸು ಕಾಣದೇ ಇದ್ದರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರ ಪರಿಚಯ ಆಯಿತು. ನಂತರ ರೆಡ್ ಕಾರ್ಪೆಟ್ ಸ್ಟುಡಿಯೋ 777 ಅನ್ನೋ ಹೆಸರಲ್ಲಿ ಫ್ಯಾಷನ್ ಬೋಟಿಕ್ ಕೂಡ ನಡೆಸ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಸೇರಿದಂತೆ ದೊಡ್ಡ ದೊಡ್ಡವರಿಗೆ ಫ್ಯಾನ್ಸಿ ಡ್ರೆಸ್ಗಳನ್ನು ಪೂರೈಸ್ತಾ ಇದ್ದಾರೆ. ಇಬ್ಬರಿಂದಲೂ ಪ್ರೀತಿ ಮದುವೆ. ವಿಜಯಲಕ್ಷ್ಮಿ ಅವರು ಉದಯ ಟಿವಿಯಲ್ಲಿ ಕೆಲಸ ಮಾಡ್ತಿದ್ದಾಗ ದರ್ಶನ್ ಅವರ ಪರಿಚಯ ಆಯಿತು. ವಿಜಯಲಕ್ಷ್ಮಿ ಹಿಂದೆ ಬಿದ್ದ ದರ್ಶನ್ ಪ್ರೀತಿಸುವಂತೆ ಒತ್ತಾಯಿಸ್ತಾರೆ. ನಂತರದಲ್ಲಿ ವಿಜಯಲಕ್ಷ್ಮಿ ಕೂಡ ಪ್ರೀತಿಗೆ ಓಕೆ ಅಂದರು. ಆಗಿನ್ನೂ ದರ್ಶನ್ ಸ್ಟಾರ್ ಆಗಿರಲಿಲ್ಲ. 2000ನೇ ಇಸವಿಯಲ್ಲಿ ದರ್ಶನ್ರ ಮೆಜೆಸ್ಟಿಕ್ ಸಿನಿಮಾ ಸೂಪರ್ ಹಿಟ್ ಆಯಿತು. 2003ರಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮದುವೆ ಆದರು. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಪವಿತ್ರ ಗೌಡ ವಾಸವಿದ್ದ ಏರಿಯಾದಲ್ಲೇ ಸಂಜಯ್ ಸಿಂಗ್ ಅನ್ನೋರು ವಾಸವಿದ್ರು. ಐಟಿ ಉದ್ಯೋಗಿಯಾಗಿದ್ದ ಸಂಜಯ್ ಸಿಂಗ್ ಮೇಲೆ ಪವಿತ್ರಗೆ ಪ್ರೀತಿ ಆಯಿತು. ಆಗಿನ್ನೂ ಪವಿತ್ರ ಕಾಲೇಜ್ಗೆ ಹೋಗ್ತಾ ಇದ್ರು. ನಂತರ ಪವಿತ್ರ 18 ವರ್ಷಕ್ಕೆ ಬಂದಾಗ ಇಬ್ಬರು ಮದುವೆ ಆಗ್ತಾರೆ. ದಾಂಪತ್ಯದಲ್ಲಿ ಯಾರು ಗ್ರೇಟ್? ದರ್ಶನ್ ವಿಜಯಲಕ್ಷ್ಮಿ ಅವರು ಮದುವೆ ಆದಾಗ ದರ್ಶನ್ ಅವರು ಸ್ಟಾರ್ ಆಗಿರಲಿಲ್ಲ. ಮೆಜೆಸ್ಟಿಕ್ ಸಿನಿಮಾ ಹಿಟ್ ಆದರೂ ದುಡ್ಡಿಗಾಗಿ ಪರದಾಟ ಇತ್ತು. ಆಗ ವಿಜಯಲಕ್ಷ್ಮಿ ತಾನು ದುಡಿದು ಆ ದುಡ್ಡನ್ನು ದರ್ಶನ್ ಕೈಗೆ ಕೊಡ್ತಾ ಇದ್ರು. ಈಕೆಯ ಸ್ಕೂಟಿಯಲ್ಲೇ ದರ್ಶನ್ ಓಡಾಡ್ತಾ ಇದ್ರು. ದರ್ಶನ್ಗೆ ಪೆಟ್ರೋಲ್ ಸಿಗರೇಟ್ಗೆ ದುಡ್ಡು ಕೊಡ್ತಾ ಇದ್ದದ್ದು ಇದೇ ವಿಜಯಲಕ್ಷ್ಮಿ. 2011ರಲ್ಲಿ ತನ್ನ ಪತ್ನಿಗೆ ಹೊಡೆದು ದರ್ಶನ್ ಜೈಲು ಸೇರಿದಾಗಲೂ ಆತನನ್ನು ಬಿಡಿಸೋದು ವಿಜಯಲಕ್ಷ್ಮಿ ಅವರೇ. ಹೀಗೆ ಪ್ರತಿ ಹಂತದಲ್ಲೂ ದರ್ಶನ್ ಜೊತೆ ನಿಂತು ದಾಂಪತ್ಯ ಜೀವನದ ಕರ್ತವ್ಯ ನಿಭಾಯಿಸಿದ್ದಾರೆ ವಿಜಯಲಕ್ಷ್ಮಿ. ಆದರೆ ಪವಿತ್ರ ಗೌಡ ಮದುವೆ ಆದಮೇಲೆ ಸಿನಿಮಾ ಫೀಲ್ಡ್ ಆಯ್ಕೆ ಮಾಡಿಕೊಂಡ್ರು. ಮೊದಲು ಪತ್ನಿಗೆ ಸಪೋರ್ಟ್ ಮಾಡಿದ ಸಂಜಯ್ ಸಿಂಗ್ಗೆ ನಂತರದಲ್ಲಿ ಅದು ಇಷ್ಟ ಆಗಲಿಲ್ಲ. ಹೀಗಾಗಿ ಇಬ್ಬರು ಡೈವರ್ಸ್ ತಗೊಂಡು ದೂರ ಆದರು. ಅಂದರೆ ಪತಿಗಾಗಿ ತನ್ನ ಸಿನಿ ಬದುಕಿನ ವ್ಯಾಮೋಹವನ್ನು ತ್ಯಜಿಸಲಿಲ್ಲ ಪವಿತ್ರ. ಮಕ್ಕಳು ಏನು ಮಾಡ್ತಾ ಇದ್ದಾರೆ? ವಿಜಯಲಕ್ಷ್ಮಿ ದರ್ಶನ್ಗೆ 2008 ಅಕ್ಟೋಬರ್ 9ರಂದು ಮಗ ವಿನೀಶ್ ಜನಿಸ್ತಾರೆ. ಅವರಿಗೆ ಈಗ 15 ವರ್ಷ ವಯಸ್ಸಾಗಿದ್ದು ಇನ್ನು ಓದ್ತಾ ಇದ್ದಾರೆ. ಹಾಗೆಯೇ ದರ್ಶನ್ ಜೊತೆಗೆ ಕೆಲವು ಸಿನಿಮಾಗಳಲ್ಲಿ ಬಾಲನಟನಾಗಿ ಬಣ್ಣ ಹಚ್ಚಿದ್ದಾರೆ. ಇನ್ನು ಪವಿತ್ರ ಹಾಗೂ ಸಂಜಯ್ ದಂಪತಿಗೆ ಖುಷಿ ಗೌಡ ಅನ್ನೋ ಮಗಳಿದ್ದಾರೆ. ಖುಷಿ ಗೌಡ ತಾಯಿ ಪವಿತ್ರ ಜೊತೆ ವಾಸವಾಗಿದ್ದಾರೆ. ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ? ದರ್ಶನ್ಗೆ ಆರಂಭದಲ್ಲಿ ಸಾಥ್ ಕೊಟ್ಟಿದ್ದು ಪತ್ನಿ ವಿಜಯಲಕ್ಷ್ಮಿ. ಆಗಲೇ ಆಕೆಯ ಹೆಸರಲ್ಲಿ ದರ್ಶನ್ ಭಾರೀ ಪ್ರಮಾಣದ ಆಸ್ತಿ ಮಾಡಿಟ್ಟಿದ್ದಾರೆ. ವಿಜಯಲಕ್ಷ್ಮಿ ಕೂಡ ಬಿಸ್ನೆಸ್ನಲ್ಲಿ ತೊಡಗಿಕೊಂಡಿದ್ದು ಕೋಟಿಗಟ್ಟಲೆ ಆಸ್ತಿ ಹೊಂದಿದ್ದಾರೆ. ಐಷಾರಾಮಿ ಕಾರುಗಳು, ಮನೆ, ಮೈಸೂರಿನ ಫಾರ್ಮ್ ಹೌಸ್ ಕೂಡ ಈಕೆಯ ಹೆಸರಲ್ಲೇ ಇದೆ. ಇನ್ನು ಪವಿತ್ರ ಗೌಡ ಬಳಿ ಮೊದಲಿಗೆ ಏನೂ ಇರಲಿಲ್ಲ. ದರ್ಶನ್ ಜೊತೆ ಲಿಂಕ್ ಬೆಳೆದ ನಂತರ ಅಂದರೆ 10 ವರ್ಷದ ಹಿಂದೆ RR ನಗರದಲ್ಲಿ 3 ಫ್ಲೋರ್ನ ಮನೆ ಖರೀದಿಸ್ತಾರೆ. ಇದಲ್ಲದೆ ಕೋಟಿಗಟ್ಟಲೆ ಬೆಲೆ ಬಾಳೋ ಕಾರುಗಳು, ಚಿನ್ನಾಭರಣ ಕೂಡ ಪವಿತ್ರ ಗೌಡ ಹೆಸರಲ್ಲಿದೆ. ಅಂದಾಜಿನ ಪ್ರಕಾರ ಈಕೆ 10 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ. ಈಕೆ ಧರಿಸೋ ಬಟ್ಟೆಗಳು, ಗ್ಲಾಸ್, ಶೂಸ್, ಬ್ಯಾಗ್ಸ್ ಎಲ್ಲವೂ ಲಕ್ಷಗಟ್ಟಲೆ ಬೆಲೆ ಬಾಳೋದೆ ಆಗಿದೆ. ಅಂದರೆ ಸೆಲೆಬ್ರಿಟಿ ರೀತಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ.
ವಿಜಯಲಕ್ಷ್ಮಿ ಜೊತೆ ಪವಿತ್ರ ಸ್ಪರ್ಧೆ. 10 ವರ್ಷಗಳ ಹಿಂದೆ ಅಂದರೆ 2014ರಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಸಂಬಂಧ ಶುರುವಾಯಿತು. ಆಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರೀತಿಯೇ ತಾನು ಇರಬೇಕು ಅನ್ನೋ ಹುಚ್ಚು ಶುರುವಾಯಿತು ಪವಿತ್ರಗೆ. ಹಾಗಾಗಿನೇ ಎಲ್ಲದರಲ್ಲೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ವಿಜಯಲಕ್ಷ್ಮಿ ಧರಿಸೋ ಬಟ್ಟೆಯಿಂದ ಹಿಡಿದು ಒಡವೆ ತನಕ ಎಲ್ಲವೂ ತನಗೂ ಬೇಕು ಎಂದು ದರ್ಶನ್ಗೆ ಕಾಟ ಕೊಡ್ತಾ ಇದ್ರು. ಇನ್ನು ದರ್ಶನ್ ಪತ್ನಿಗೆ ರೇಂಜ್ ರೋವರ್ ಕಾರು ಗಿಫ್ಟ್ ಕೊಟ್ಟಿದ್ರು. ತನಗೂ ಅದೇ ಕಾರು ಬೇಕು ಎಂದು ದರ್ಶನ್ ಬಳಿ ಹಠ ಮಾಡಿ ಪಡೆದುಕೊಂಡಿದ್ರು ಈ ಪವಿತ್ರ ಗೌಡ. ಇನ್ನು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಹೋಟೆಲ್ ಒಂದಕ್ಕೆ ಹೋಗಿ ಸೆಲೆಬ್ರೇಷನ್ ಮಾಡಿದ್ರೆ ಅದೇ ಹೋಟೆಲ್ಗೆ ತಾನು ಹೋಗಬೇಕು ಅಂತ ಹಠ ಮಾಡ್ತಾ ಇದ್ರು. ಅಲ್ಲಿಗೆ ಹೋಗಿ ಅದೇ ಬ್ಯಾಕ್ಗ್ರೌಂಡ್ನಲ್ಲಿ ಫೋಟೋ ತೆಗೆದುಕೊಂಡಿದ್ದಾರೆ. ಹೀಗೆ ಪ್ರತಿಯೊಂದರಲ್ಲೂ ವಿಜಯಲಕ್ಷ್ಮಿಗೆ ಕಾಂಪಿಟೇಷನ್ ಕೊಟ್ಕೊಂಡು ಬಂದಿದ್ದಾರೆ ಈ ಪವಿತ್ರ ಗೌಡ. ದರ್ಶನ್ ಜೀವನವನ್ನು ಹಾಳು ಮಾಡಿದ್ಯಾರು? ದರ್ಶನ್ ಕಷ್ಟಪಟ್ಟು ಬೆಳೆದು ಬಂದಂಥವ್ರು. ಈ ಕಷ್ಟದ ಹಾದಿಯಲ್ಲಿ ನಿಜವಾಗಿ ಲಕ್ಷ್ಮಿಯಾಗಿ ಬಂದಂಥವ್ರು ಈ ವಿಜಯಲಕ್ಷ್ಮಿ. ಎಷ್ಟೇ ತೊಂದರೆ ಕಷ್ಟ ಕೊಟ್ಟರೂ ಕೈ ಬಿಡದೆ ಜೊತೆಯಾಗಿ ನಿಂತವರು ಪತ್ನಿ ವಿಜಯಲಕ್ಷ್ಮಿ. ಆದರೆ ದರ್ಶನ್ ದೊಡ್ಡ ಸ್ಟಾರ್ ಆದ ಮೇಲೆ ಅವರ ಜೀವನದಲ್ಲಿ ಅಕ್ರಮವಾಗಿ ಬಂದಿದ್ದು ಈ ಪವಿತ್ರ ಗೌಡ. ಇಷ್ಟು ಸಾಕಾಗಲಿಲ್ಲ ಅಂತ ದರ್ಶನ್ಗೆ ಜೈಲಿನ ಹಾದಿಯನ್ನು ಕೂಡ ತೋರಿಸಿದ್ದಾರೆ. ಇನ್ನು ದರ್ಶನ್ ಅವರ ಪ್ರೇಯಸಿ ಪವಿತ್ರ ಗೌಡ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಗಳನ್ನು ನೀಡುವಂಥ ಪ್ರಯತ್ನ ಆಗಿತ್ತು. ಏಪ್ರಿಲ್ ಯಾರು ಬೆಸ್ಟ್ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.